ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ತುಂಬ ವ್ಲಾಗ್ಗಳಲ್ಲಿ ಅಂದರೆ ಒಂದು 2-3 ವ್ಲಾಗ್ಗಳಲ್ಲಿ ನಾನು ಕಂಟಿನ್ಯೂಸ್ ಆಗಿ ಹೇಳ್ಕೊಂಡೇ ಬಂದಿದ್ದೀನಿ. ನಮ್ಮ ದೊಡ್ಡಮ್ಮನ ಮನೆ ಹಬ್ಬ 2 ವರ್ಷಕ್ಕೆ ಒಂದ್ಸಲಿ ಮಾಡೋದು, ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಅಂತ. ಸೊ ಇವತ್ತು ಹಬ್ಬ ಅಂತ ಅಂದರೆ ಆಲ್ಮೋಸ್ಟ್ ಜೋಶ್ ಇದ್ದೇ ಇರುತ್ತೆ. ಬಟ್ ಆದರೂ ಹಬ್ಬದ ದಿನನೂ ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಈಗ ಜಸ್ಟ್ ಬಂದೆ ಮನೆಗೆ. ಅರ್ಲಿ ಲಾಗಿನ್ ಆಗಿದೆ, ಸೊ ಬೇಗ ಲಾಗೌಟ್ ಆಗಿದ್ದೀನಿ. 6 ಗಂಟೆ ಲಾಗೌಟ್ ಆಗಿಬಿಟ್ಟು ಈಗ ಜಸ್ಟ್ ಬಂದು ವಿಡಿಯೋ ಆನ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ. ನನಗೂ ಏನು ಗೊತ್ತಿಲ್ಲ. ಸೊ ಈಗ ಜಸ್ಟ್ ಬಂದು ಇನ್ನೂ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಕಾಫಿ ಏನಾದರೂ ಕುಡ್ಕೊಂಡು ರೆಡಿ ಆಗೋಕ್ಕೆ ಹೋಗ್ಬೇಕು ನಾನು. ಸೊ ಬನ್ನಿ ಗೈಸ್, ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ನೋಡ್ತಾ ಇರಿ. ಸೊ ಇವಾಗ ನಾನು ಕಾಫಿ ಕುಡಿಯೋಣ ಅಂತ ಹಾಲು ಕಾಯಿಸ್ಕೊತಾ ಇದ್ದೀನಿ. ನೋಡ್ಬೋದು ಆಲ್ರೆಡಿ ನಮ್ಮಮ್ಮ ಸಾಂಬಾರು ಕೂಡ ಪ್ರಿಪೇರ್ ಮಾಡಿದ್ದಾರೆ, ಬೆಳಿಗ್ಗೆನೆ ರೈಸ್ ಕೂಡ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಸೊ ನಾವು ನೈಟ್ ಆಗುತ್ತೆ ಗೈಸ್ ಬರೋದು, ಒಂದು 12 ಮೇಲಾಗುತ್ತೆ, 12:30 ಅಷ್ಟಾಗುತ್ತೆ. ಸೊ ಅಲ್ಲಿಂದ ಬಂದು ಏನು ಪ್ರಿಪೇರ್ ಮಾಡೋದಕ್ಕಾಗಲ್ಲ, ಆಮೇಲೆ ಅಲ್ಲಿಂದ ಬಂದು ಏನು ತಿನ್ನೋಕ್ಕೂ ಆಗಲ್ಲ. ಬಟ್ ಸ್ಟಿಲ್ ಮಾಡಿ ಇಟ್ಟಿದ್ದಾರೆ ಅಮ್ಮ, ಏನಾದರೂ ಎಮರ್ಜೆನ್ಸಿಗೆ ಅಂತ. ಸೊ ನಾನಿವಾಗ ಕಾಫಿ ಕುಡ್ಕೊಂಡು ಒಂದು 10 ನಿಮಿಷ ಹಾಗೆ ರೆಸ್ಟ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಪಟ ಅಂತ ರೆಡಿಯಾಗಿ ಹೊರಡೋದು. ಸೊ ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ನೀವೇ ನೋಡ್ತಾ ಇರಿ. ಹೇಗೆಲ್ಲ ಅಂದರೆ ಸ್ವಲ್ಪ ಮೆರವಣಿಗೆ ಎಲ್ಲ ಮಾಡೋದ್ರಿಂದ ಅಲ್ಲಿ ವಿಡಿಯೋ ತೆಗಿಯೋಕ್ಕಾಗುತ್ತೆ ಏನೂ ಗೊತ್ತಿಲ್ಲ. ಸೊ ಆದಷ್ಟು ವಿಡಿಯೋ ತೆಗಿಯೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಕಾಫಿ ಕುಡ್ಕೊಂಡು ಆಮೇಲೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಗೈಸ್. ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಮೇಕಪ್ ಅಂದರೆ ನಾನೇನು ತೀರಾ ಮಾಡ್ಕೊಳ್ಳಲ್ಲ. ಸೊ ಸಿಂಪಲ್ಲಾಗಿ ಇವಾಗ ಜಸ್ಟ್ ಒಂದು ಬೇಸ್ ಮಾತ್ರ ಆಗಿದೆ. ಸೊ ಇವಾಗ ರೆಡಿ ಆಗ್ತಾ ಫೈನಲ್ ಆಗಿ ರೆಡಿ ಆದಮೇಲೆ ಹೇಗೆ ಅಂತ ತೋರಿಸ್ತೀನಿ. ಸೊ ಏನು ಮೇಕಪ್ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಫಸ್ಟು ಸೀರೆ ಉಟ್ಕೊಂಬಿಡೋಣ ಅಂತ ಫಸ್ಟ್ ಸೀರೆ ಉಟ್ಕೊಂಬಿಟ್ಟೆ, ಯಾಕಂದರೆ ಆಮೇಲೆ ಸ್ವಲ್ಪ ಗಜಿಬಿಜಿ ಆಗುತ್ತೆ. ಸೊ ನೀಟಾಗಿ ಉಟ್ಕೊಂಡಿದ್ದೀನಿ ಸೀರೆ. ಓಕೆ ಗೈಸ್, ಫೈನಲಿ ಇದು ನನ್ನ ಫೈನಲ್ ಔಟ್ಲುಕ್. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಗ ರೆಡಿಯಾಗಿ ಇವಾಗ ಹೊರಡಬೇಕು. ನಮ್ಮದೆಲ್ಲ ಫುಲ್ ರೆಡಿ ಆಗಿದೆ. ನಮ್ಮಮ್ಮ ಇವಾಗ ಕೆಲಸದಿಂದ ಬಂದು ರೆಡಿ ಆಗ್ತದೆ. ಸೊ ದೇವ್ರು ಬರ್ತಾ ಇದೆ, ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಬನ್ನಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ. ಹಬ್ಬದ ದಿನಾನೂ ನನಗೆ ಬೈತಾ ಇದ್ದಾರೆ ನೋಡಿ. ಏನಕ್ಕೆ ಹಣೆಗಿಟ್ಕೋ ಅಂತ ಅಂದರೆ ಇಟ್ಟಿದ್ದೀನಿ, ಕುಂಕುಮ ಹಣೆಗೆಲ್ಲ ಇಟ್ಟಿದ್ದೀನಿ. ಆದರೂ ನಮ್ಮಮ್ಮ ಬೈತಾ ಇದ್ದಾರೆ. ಅಂದರೆ ನಾನು ಏನು ಯೂಶಲಿ ಹಾಕೊಳ್ಳಲ್ಲ, ಬಟ್ ಸೀರೆ ಉಟ್ಟಾಗ ನಿಜ ಹಾಕೊಂತೀನಿ. ಇಲ್ಲ ಬಿಡು, ಹೊರಗಡೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ತುಂಬ ರಶ್ ಇದೆ ಮತ್ತು ಏನು ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಸೊ ಅದಕ್ಕೆ ಒಳಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಏನು ಅಂತ ಕಮೆಂಟ್ ಮಾಡಿ. ಬ್ಲೌಸ್ನ ಒಂದೇ ದಿನದಲ್ಲಿ ಹೊಲ್ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಓಕೆ ಗೈಸ್, ಆಮೇಲೆ ದೇವ್ರು ಬಂದ ಮೇಲೆ ಸಿಗ್ತೀನಿ. ಇನ್ನು ದೇವ್ರು ಬಂದಿಲ್ಲ, ಪಟಾಕಿ ಹೊಡಿತಾ ಇದ್ದಾರೆ. ಕಾಣಿಸ್ತಾ ಇದ್ದಾಳೆ. ಯಾರು ರೆಡಿ ಮಾಡಿಕೊಟ್ರು ನೋಡಿ ಗೈಸ್, ಹೊಸ ಡ್ರೆಸ್. ಇವಳೊಬ್ಳು ಮಾತ್ರ ಏನೋ ಕ್ರಾಪ್ ಟಾಪ್ ತಾನೆ ಬಟ್ಟೆ. ಪಟಾಕಿ ಗೈಸಲ್ಲಿ ಕುರಿ ಏನೋ ಕಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಮನೆ ಹತ್ರ ಬಂದ್ಬಿಟ್ವಿ. ಅಷ್ಟು ಜನ ಇದ್ದಾರೆ ನೋಡಿ, ಅಯ್ಯಪ್ಪ ತುಂಬ ಜನ. ಕುರಿ ಕಟ್ ಮಾಡ್ತಾ ಇದ್ದಾರೆ ಗೈಸ್, ಕುರಿ ಕೋಳಿ ಎಲ್ಲಾನು.
ಹೋಗಿ ದೇವಸ್ಥಾನಕ್ಕೆ. ಇನ್ನ ದೇವಸ್ಥಾನ ಒಳಗೆ ಬಂದಿಲ್ಲ. ಎಲ್ಲ ಪ್ರಿಪ್ರೇಷನ್ ತೋರಿಸ್ತಿದ್ದೀವಿ. ನೋಡಿ ಇವರೆಲ್ಲ ದೇವ್ರು ನೋಡೋದಕ್ಕೆ ಹೆಂಗ್ ನಿಂತಿದ್ದಾರೆ, ಹೆಂಗ್ ರೆಡಿ ಆಗಿದ್ದಾರೆ. ನಮ್ಮಮ್ಮ ಪುಟ್ಟು ಅಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ಒಳಗೆ. ಸೊ ಎಲ್ಲರೂ ತಂಬಿಟ್ಟನ್ನ ತಗೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ನೋಡಿ ಪೂಜೆಗೋಸ್ಕರ. ದೇವರಿನ್ನ ಬಂದಿಲ್ಲ. ಸೊ ಇಲ್ಲಿ ಸರ ಪಟಾಕಿ ಹಚ್ತಾ ಇದ್ದಾರೆ ನೋಡಿ. ಇನ್ನೂ ಹಚ್ಚಿಲ್ಲ ಗೈ, ಹಚ್ತಾರೆ ನೋಡಿ ಗೈಸ್. ಎಲ್ಲರೂ ಬರ್ತಾ ಇದ್ದಾರೆ ಇವಾಗ ತಂಬಿಟ್ಟು ತಗೊಂಡು. ನಾನು ದೇವಸ್ಥಾನ ಒಳಗಿದ್ದೀನಿ. ಡೋಲೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಇವಾಗ ಒಂದು ಸರ ಪಟಾಕಿ ಹಚ್ಚಿದ್ರು. ನಾನು ನಮ್ಮ ಅಕ್ಕ ಎಲ್ಲ ಈ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ಗಂಡು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಲೇಟು ಗೈಸ್. ಎಲ್ಲರೂ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೇವಸ್ಥಾನ ಒಳಗೆ ನಿಂತಿದ್ದೀನಿ. ಹೆಂಗೆ ಮಾಡ್ತಾ ಇದ್ದಾರೆ ಏನು ಅಂತ ನೀವೇ ನೋಡಿ. ಹುಡುಗಿರು ಹುಡುಗರು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ ಬಾಬು? ನೋಡಿ ಗೈಸ್ ಎಲ್ಲರೂ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವಾಗ ನಿಮಗೆ ಕರೆಕ್ಟಾಗಿ ದೇವ್ರದ್ದು ಮೂರ್ತಿನ ತೋರಿಸಿರ್ಲಿಲ್ಲ. ಸೊ ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಅದು ಕೇಳಿಸ್ತಾ ಇಲ್ಲ ಅನ್ನಂಗಿದೆ. ದೇವ್ರದ್ದು ಮೆರವಣಿಗೆ ರಥ ನೋಡಿ. ಎಲ್ಲರ ಮನೆಗೂ ಲೈಟಿಂಗ್ಸ್ 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 ಚೆಂದ ಕಾಣಿಸ್ತಾರೆ. ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಫೈನಲಿ ದೇವರು ದೇವಸ್ಥಾನದ ಹತ್ರ ಬಂದಿದೆ. ದೇವಸ್ಥಾನ ಎಲ್ಲ ಹಬ್ಬ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮಾತ್ರ ಇನ್ನೂ ಬೀದಿಲಿ ಕೂತಿದ್ದೀವಿ. ಏನನ್ನಿಸ್ತು ಹಬ್ಬ? ನೋಡಿ ಎಲ್ಲರ ಕೈಯಲ್ಲೂ ಬಳೆಗಳು ನೋಡಿ. ಇವಾಗ ಪೂಜೆ ಮುಗಿಸ್ಕೊಂಡು ಹೋಗ್ತದಾಳೆ ನಮ್ಮಕ್ಕ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಬಂದೆ. ಸೊ ನೋಡ್ತಾ ಇರ್ಬೋದು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಮೇಕಪ್ ಎಲ್ಲ ಹೋಗಿದೆ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಇವಾಗ ಊಟ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು. ಓಕೆ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್.